ಪಪ್ಪಾಯ. ಸೊ ನೋಡಿ ಫಸ್ಟಲ್ಲಿ ಪಪ್ಪಾಯ ಬಿಟ್ಟಿದೆ ನೋಡಿ. ಸೊ ಅದು ತುಂಬ ವರ್ಷದಂತೆ, ಅದು ನಾಟಿ ಅಂತಾರಂತೆ. ಸೊ ಮನೆಗೆ ಶುಂಠಿ ಬೆಳ್ಕೊಂಡಿದ್ದಾರೆ. ಸೊ ನೋಡಿ ನಾನು ಇದು ಪರಿಚಯ ಮಾಲೀಕರೊಂದಿಗೆ ಮತ್ತೆ ಮಾಡಿಸ್ತೀನಿ ನೋಡಿ. ಇದು ಬಂದು ಕಾರಂಗುಟ್ಟೆ ಅನ್ನೋ ಗ್ರಾಮದಲ್ಲಿದೆ. ಸೊ ಆ ಮಾಲೀಕರ ಹೆಸರು ಜೈರಾಮ್ ಅಂತ. ಇದು ಇನ್ನೂ 1 ವರ್ಷ ಆಗಿಲ್ಲಂತೆ ಈ ಗಿಡಕ್ಕೆ. ಸೊ ಇದಕ್ಕೆ ಒಳ್ಳೆ ಗೊಬ್ಬರ ಮತ್ತು ನೀರು ಕೊಟ್ಟಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಫಲವತ್ತತೆಯಿಂದ ಕೂಡಿದೆ. ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂದ್ಬಿಟ್ಟು ನೋಡಿ. ಈಗೆಲ್ಲ ಹೂವು ಬಿಟ್ಟಿದೆ, ಕೆಲವೊಂದು ಹೂವು ಬಿಟ್ಟಿದೆ, ಕೆಲವೊಂದು ಕಾಯಿ ಬಿಟ್ಟಿದೆ, ಕೆಲವೊಂದು ಇನ್ನೂ ಪಿಂದೆಗಳ ರೀತಿ ಇದೆ, ಕೆಲವೊಂದು ಹಸಿರು ಕಲರ್ ಬಂದಿದೆ ನೋಡಿ. ನೀವೇ ನೋಡಿ, ನಾನು ಪ್ರತಿಯೊಂದು ಗಿಡ ಸಹ ನೋಡಿದ್ದೀನಿ. 2 ಎಕರೆ ತೋಟ ಇದು. ಸೊ 2 ಎಕರೆ ತೋಟದಲ್ಲೂ ನಾನು ಪ್ರತಿಯೊಂದು ಗಿಡನೂ ಚೆಕ್ ಮಾಡಿದ್ದೀನಿ. ಏಕೆಂದರೆ ಹಸಿರು ನೋಡಿದ್ರೆ ಅಷ್ಟೊಂದು ಕಣ್ಣಿಗೆ ತಂಪಾಗುತ್ತೆ ಅನಿಸುತ್ತೆ ಮೋಸ್ಟ್ಲಿ. ನೋಡಿ ಈ ನೀರನ್ನೆಲ್ಲನೂ ಡ್ರಿಪ್ ಇರಿಗೇಷನ್ ಮೂಲಕ ಎಲ್ಲನೂ ನೀರು ಹಾಯಿಸ್ತಾರೆ. ಸೊ ನೋಡಿ ಚೆನ್ನಾಗಿದೆ ಅಂತ ಅಂದ್ಕೊಳ್ತೀನಿ. ಫ್ರೆಂಡ್ಸ್ ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ನಾನು ಡ್ರಿಪ್ಸ್ ನೋಡ್ತಿದ್ದೀನಲ್ವ, ಸೊ ಅದೇ ಡ್ರಿಪ್ ಇರಿಗೇಷನ್ ಮೂಲಕ ಎಲ್ಲನೂ ನೀರು ಹಾಯಿಸ್ತಾರೆ. ಸೊ ಅದು ಆ ತೋಟ ಅಷ್ಟೊಂದು ಫಲವತ್ತವಾಗಿರೋದಕ್ಕೆ ಅದು ಆ ಕಡೆ ಈ ಕಡೆ ಅಷ್ಟೊಂದು ಕಳೆ ಅನ್ನೋದು ಬಂದಿರೋದು ನೋಡಿ. ಇದನ್ನು ಕೃಷಿ ಹೊಂಡ ಅಂತಾರೆ, ಎಲ್ಲರಿಗೂ ಗೊತ್ತಿರುತ್ತೆ. ಆ್ಯಕ್ಚುಲಿ ಗೊತ್ತಿಲ್ಲದವ್ರು ಕೇಳಿ, ಗೊತ್ತಾಗಿದ್ರೆ ಸಾರಿ. ನೋಡಿ ಈ ಡ್ರಿಪ್ಗೆ ಯಾವ ರೀತಿ ನೀರು ಬಿಡ್ತಾರೆ ಅಂತ ನೋಡಿಸ್ತೀನಿ ನಿಮಗೆ. ಈಗ ನಾನು ಪೈಪ್ ನೋಡಿಸ್ತೀನಿ ನೋಡಿ. ಬೋರ್ವೆಲ್ ಎಲ್ಲಿದೆ ಅಂತ ಇಲ್ಲೇ ಪಕ್ಕದಲ್ಲಿದೆ ನೋಡಿ, ಪೈಪ್ ಹಾಕಿದ್ದಾರೆ. ಸೊ ಆ ಪೈಪ್ ಮೂಲಕ ಕೃಷಿ ಹೊಂಡಕ್ಕೆ ನೀರು ಬರುತ್ತೆ. ಸೊ ಮತ್ತು ಆ ಮೋಟರ್ ಮೂಲಕ ಎಲ್ಲ ಗಿಡಗಳಿಗೂ ನೀರು ಹಾಯಿಸ್ತಾರೆ ನೋಡಿ. ಫ್ರೆಂಡ್ಸ್ ಈ ತೋಟ ಯಾವ ರೀತಿ ಇದೆ ಅಂದ್ಬಿಟ್ಟು ನನಗೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ. ನೋಡಿ ಫ್ರೆಂಡ್ಸ್ ಇದರಲ್ಲಿ ಬರೀ ಜೇನುಳುವೆ ಇದೆ, ಯಾಕೆಂದರೆ ಗಿಡಕ್ಕೆ ಹೂಗೆ ಯಾವತ್ತು ಜೇನುಳು ಬರುತ್ತಲ್ವ. ಸಾರಿ ನೋಡ್ಸೋಕ್ಕಾಗ್ತಿಲ್ಲ ಜೇನುಳು ಇರೋದಕ್ಕೆ. ಸೊ ನೋಡಿ ಯಾವ ರೀತಿ ಇದೆ ಅಂದ್ಬಿಟ್ಟು 99% ಎಲ್ಲನೂ ಫಲವತ್ತವಾಗಿ ಚೆನ್ನಾಗಿದೆ. 1% ಕೆಲವೊಂದು ಗಿಡಗಳು ಚಿಕ್ಕನೇ ಇದ್ದಾವೆ ಇನ್ನೂ ಅಷ್ಟೇ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಪ್ಲೇಸ್ ಮತ್ತೆ ಹೇಳ್ತೀನಿ ನೋಡಿ. ಕಾರಂಗುಟ್ಟೆ ಅನ್ನೋ ಗ್ರಾಮ, ಜೈರಾಮ್ ಅನ್ನೋರು ಮಾಲೀಕರು ಇದಕ್ಕೆ. ಸೊ ನೋಡಿ ಇದು ಇವರಿಗೆ ಆಲ್ರೆಡಿ 1.5 ಎಕರೆ ಅಷ್ಟು ದೊಡ್ಡ ತೋಟನೇ ಇದೆ ನೋಡಿ. ಫ್ರೆಂಡ್ಸ್ ಫಸ್ಟ್ ಈ ತೋಟದ ಬಗ್ಗೆ ಮಾತಾಡ್ತೀನಿ, ಮತ್ತು ಆ ತೋಟದ ಬಗ್ಗೆ ಮಾತಾಡ್ತೀನಿ ನೋಡಿ ಯಾವ ರೀತಿ ಇದೆ ಅಂದ್ಬಿಟ್ಟು. ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ವ ಯಾವ ರೀತಿ ಇದೆ ಅಂದ್ಬಿಟ್ಟು. ನಾನು ಗಿಡ ನೋಡಿಸ್ತಾ ಇದ್ದೀನಿ ಅಂದ್ಬಿಟ್ಟು ನಿಮ್ಗೇನಾದರೂ ಬೇಜಾರಾದರೆ ಸಾರಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಸ್ವಲ್ಪ ದಪ್ಪ ಆಗಿದೆ. ಆ್ಯಕ್ಚುಲಿ ಸ್ವಲ್ಪ ಫಸ್ಟಾಗಿ ಬಿಡ್ತದಲ್ವ ಕಾಯಿ, ಸೊ ಅದಕ್ಕೆ ಒಳ್ಳೆ ರೇಟ್ ಇರುತ್ತಂತೆ ನೋಡಿ. ಅದು ಕ್ವಾಲಿಟಿ ಮೇಲೆ ಹೋಗುತ್ತೆ ಅಂತ ನಮಗೆ ಫಸ್ಟ್ ಮಾಲೀಕರು ಹೇಳಿದ್ರು. ಸೊ ನೋಡಿ ಇದು ಮನೆಗೆ ತರಕಾರಿ ಬೆಳ್ಕೊಂಡಿರೋದು. ಇದರಲ್ಲಿ ಅಲಸಂದಿ ಮತ್ತು ಅವರೆಕಾಳು ಮತ್ತು ಕುಂಬಳಕಾಯಿ ಈ ಥರ ಗಿಡಗಳಿದ್ದಾವೆ ನೋಡಿ. ನೋಡಿ ಯಾವ ರೀತಿ ಇದೆ ಅಂದ್ಬಿಟ್ಟು. ನೋಡಿ ಫ್ರೆಂಡ್ಸ್ ಇದು ದೊಡ್ಡ ಗಿಡ ಆಗಿದೆ. ಈ ದೊಡ್ಡ ಗಿಡದಲ್ಲಿ ಯಾವ ರೀತಿ ಇದೆ ಅಂದ್ಬಿಟ್ಟು ಇದೊಂದು 3 ವರ್ಷದ ಗಿಡ ಅಂತೆ. ಸಾರಿ ಮರ ಅಂದ್ಕೊಳ್ತೀನಿ, ಮರ. ಸೊ ನೋಡಿ ಇದು ಆ್ಯಕ್ಚುಲಿ 1.5 ಎಕರೆ ಇದೆಯಂತೆ. ಇದರಿಂದ ತುಂಬ ಕಾಯಿ ಕಿತ್ತಿದ್ದಾರೆ. ಈ ವರ್ಷ ಇದನ್ನು ಕಾಯೆಲ್ಲ ಫಸಲೆಲ್ಲ ಕಿತ್ಕೊಂಡು ಇದನ್ನು ಮತ್ತೆ ಎಲ್ಲ ಕಡಿದುಬಿಟ್ಟು ಮತ್ತು ಬೇರೆ ಬೆಳೆ ಹಾಕಿ ಮತ್ತು ಅವರು ಮತ್ತೆ ಈ ಪಪ್ಪಾಯನ ಹಾಕಬೇಕು ಅಂದ್ಕೊಂಡಿದ್ದಾರೆ. ಈ ಬ್ಲ್ಯಾಕ್ ಕಲರ್ ಇದೆಯಲ್ವಾ, ಸೊ ಇದು ಇದು ಪಿಟ್ಟಿಂದ ತಗೊಂಬಂದು ಬಿಡೋ ಡಸ್ಟ್ ಅಂತೆ ಆ್ಯಕ್ಚುಲಿ ನೋಡಿ. ಸೊ ಅದು ಒಂದು ರೀತಿ ಫಲವತ್ತವಾಗಿರುತ್ತೆ ನೋಡಿ. ಇದು ಯಾವ ರೀತಿ ಕಾಯಿ ಬಿಟ್ಟಿದೆ ಅಂದ್ಬಿಟ್ಟು. ಇದಕ್ಕೂ ಇನ್ನೂ ಒಳ್ಳೆ ಗೊಬ್ಬರ ಮತ್ತು ನೀರು ಚೆನ್ನಾಗಿ ಹಾಯಿಸಿದ್ರೆ ಇನ್ನೂ ಬಿಡುತ್ತಂತೆ. ಬಟ್ ಇದು
ಕಿತ್ಕೊಂಡು ಹೋಗ್ತಾರಲ್ವ, ಅವ್ರಿಗೊಂದು ಏಣಿ ಬೇಕಂತೆ. ಸೊ ಬರೀ 12 ರೂಪಾಯಿಗೆ 1 kg ತಗೊಳ್ತಾರಂತೆ. ಸೊ ಅದಕ್ಕಾಗಿ ಇದನ್ನು ಫಸ್ಟ್ ಈಗ ಇದನ್ನು ಕಿತ್ಬಿಟ್ಟು ಮತ್ತು ಇನ್ನೊಂದು ಬೇರೆ ಯಾವುದಾದ್ರೂ ತಗೊಂಡು ಮತ್ತು ಇದನ್ನೇ ಹಾಕ್ತಾರಂತೆ. ನೋಡಿ ಆ ಥರ ಕಲರ್ ಬಂದಿರೋದನ್ನು ಮಾಲೀಕರು ರೋಡ್ ಸೈಡು ಮಾರ್ತಿದ್ದಾರೆ. ಯಾಕೆ ಸುಮ್ಮನೆ ವೇಸ್ಟ್ ಮಾಡೋದು ಅಂತ. ಇದು ತಗೊಂಡೋದ್ರು 12 ರೂಪಾಯಿ kg ತಗೊಂಡೋದ್ರು. ಬಿಟ್ಟಿರೋ ಚಿಕ್ಕ ಕಾಯಿಗಳನ್ನೆಲ್ಲನೂ ಮಾಲೀಕರು ವೇಸ್ಟ್ ಮಾಡದೆ 25 ರೂಪಾಯಿ 20 ರೂಪಾಯಿ ಆ ಥರ ಕೊಡ್ತಿದ್ದಾರೆ kg. ಸೊ ನೋಡಿ ಮತ್ತೆ ಅವರೊಂದಿಗೆ ನಾವು ಮಾತಾಡೋಣ. ಸೊ ನೋಡಿ ಯಾವ ರೀತಿ ಇದೆ ಅಂದ್ಬಿಟ್ಟು. ಸ್ವಲ್ಪ ಆ ಕಡೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡೋದ್ರಿಂದ ಇದಕ್ಕೆ ಸ್ವಲ್ಪ ಕಡಿಮೆ ಆಗಿದೆ. ಏಕೆಂದರೆ ಇದಕ್ಕೆ ಗೊಬ್ಬರ ಎಲ್ಲ ಕೊಡಬೇಕಲ್ವ. ಸೊ ಇದಕ್ಕೆ ಗೊಬ್ಬರ ಕೊಟ್ಟು ಆ್ಯಕ್ಚುಲಿ 6 ಮಂತ್ ಆಯ್ತಂತೆ. ನಾಟಿ ಗೊಬ್ಬರ ಅಂತಾರಲ್ವ, ಈ ತಿಪ್ಪೆ ಗೊಬ್ಬರ ಅಂತಾರೆ, ಅದಕ್ಕೆ ಅದು. ಸೊ ಅದಕ್ಕೆ ಸ್ವಲ್ಪ ಫಲವತ್ತತೆ ಕಮ್ಮಿ ಆಗಿರೋದ್ರಿಂದ ಆ್ಯಕ್ಚುಲಿ ಸ್ವಲ್ಪ ಚಿಕ್ಕದಾಗಿದೆ ಕಾಯಿಗಳು ನೋಡಿ. ಮತ್ತು ನೀರು ಎಲ್ಲದಕ್ಕೂ ಸಾಲಬೇಕಲ್ವ. ಇದು ಬೇರೆ ಇವ್ರದ್ದು ಡ್ರ್ಯಾಗನ್ ಬೇರೆ ಇದೆ, ಡ್ರ್ಯಾಗನ್ ತೋಟ. ಸೊ ಅದೊಂದು 2 ಎಕರೆ 3 ಎಕರೆ ಇದೆ. ಸೊ ಅದಕ್ಕೆ ಮತ್ತು ಬೇರೆ ಪಪ್ಪಾಯಕ್ಕೆ ಮತ್ತು ಇದಕ್ಕೆ ಎಲ್ಲ ಸಾಲೋದಿಲ್ಲ ಅಂದ್ಬಿಟ್ಟು ಸ್ವಲ್ಪ ಇದಕ್ಕೆ ನೀರು ಬಿಡೋದು ಸಹ ಕಡಿಮೆ ಮಾಡಿದ್ದಾರೆ. ಫ್ರೆಂಡ್ಸ್ ನೋಡಿ ಈ ಕಡೆ ಇದೆಯಲ್ವಾ, ಸಾರಿ ನೋಡಿ ಅಲ್ಲಿ ಸ್ವಲ್ಪ ಹಳ್ಳ ತೆಗ್ದಿದ್ದಾರಲ್ವ, ಅಲ್ಲಿ ನೀಲಗಿರಿ ತೋಪು ಇದೆಯಂತೆ ಸೈಡು. ನೀಲಗಿರಿ ತೋಪು ಪಕ್ಕ ಬೆಳೆ ಹಾಕಿದ್ರೆ ಆಗೋದಿಲ್ಲ ಅಂದ್ಬಿಟ್ಟು ಅವರು ಸ್ವಲ್ಪ ಅಲ್ಲಿ ಬಾಣಿ ಅಂತೆ, ಅದು ಬಾಣಿ ತೆಗ್ದಿದ್ದಾರೆ ನೋಡಿ ಯಾವ ರೀತಿ ಇದೆ ಅಂದ್ಬಿಟ್ಟು. ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆದರೆ ನಾನು ಮಾಡಿರೋ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಏನಾದರೂ ಒಂದು ಕಾಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್ ಇದನ್ನೇ ಬಾಣಿ ಅಂತಾರೆ ನಮ್ಮ ಕಡೆ, ಆ್ಯಕ್ಚುಲಿ ನಿಮ್ಮ ಕಡೆ ಏನಂತಾರೋ ಗೊತ್ತಿಲ್ಲ. ನೋಡಿ ಇಷ್ಟು ಜಾಗ ಸಹ ಬಿಟ್ಟಿದ್ದಾರೆ. ಈ ಕಡೆ ಊತಿದ್ರಂತೆ ಬಟ್ ಆಗಲಿಲ್ಲ ಅಂತೆ. ಸೊ ನೋಡಿ ಯಾವ ರೀತಿ ಇದೆ ಅಂದ್ಬಿಟ್ಟು. ಅದಕ್ಕೆ ಅಷ್ಟೊಂದು ಫಲವತ್ತೆ ಮಾಡಿಲ್ಲ ಅಂದ್ರೂ ಚೆನ್ನಾಗಿದೆ ತೋಟ. ಇವ್ರ ಕಾನ್ಸಂಟ್ರೇಷನ್ ಎಲ್ಲ ಚಿಕ್ಕ ಗಿಡದ ಮೇಲೆ ಹೋಯಿತು. ಸೊ ಇದಕ್ಕೆ ತುಂಬ ಉದ್ದ ಆದರೆ ಕಿತ್ಕೊಂಡು ಹೋಗೋರಿಗೆ ಕಷ್ಟ ಆಗುತ್ತಂತೆ, ತೆಗಿಯೋದು ಸಹ ಇಲ್ಲಂತೆ. ಸೊ ಅದಕ್ಕಾಗಿ ಇದೇ ಲಾಸ್ಟ್ ಫಸಲು ಅಂತ ಹೇಳಿದ್ರು ಅವರು, ಇದೇ ಲಾಸ್ಟ್ ಫಲ ಅಂತ ಹೇಳಿದ್ರು. ಸೊ ನೋಡಿ ಯೆಲ್ಲೋ ಕಲರ್ ಅವರೇ ಕಿತ್ಕೊಳ್ತಿದ್ದಾರೆ, ಅವರೇ ಕಿತ್ಕೊಳ್ತಾ ಇದ್ದಾರೆ. ಆದಷ್ಟು ಒಳ್ಳೇದು ಬಿಟ್ಬಿಟ್ಟು ಸುಮ್ಮನೆ ವೇಸ್ಟಾಗಿ ಬಿಸಾಕೋ ಬದಲು ರೋಡ್ ಸೈಡೇ ಇರೋದ್ರಿಂದ ತೋಟ ಮಾರಾಟಕ್ಕೆ ಕೂಳ್ತಿರ್ತಾರೆ ಅವರು. ಒಮ್ಮೆ ಅವ್ರ ಜೊತೆ ಮಾತಾಡಿ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಅವ್ರು ಏನು ಹೇಳಿದ್ರು ಅಂತ. ಪ್ಲೀಸ್ ಫ್ರೆಂಡ್ಸ್, ನಾನು ಮಾಡಿರೋ ವಿಡಿಯೋ ಇಷ್ಟ ಆದರೆ ಎಸ್ ಅಂತ ಕೊಡಿ. ನಾನು ಮಾಡೋದು ಇಷ್ಟ ಆಗಲಿಲ್ಲ ಅಂದರೆ ನೋ ಅಂತ ಕೊಡಿ. ಅದಕ್ಕೆ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಮತ್ತು ನೋಡಿ ಯಾವ ರೀತಿ ಹೇಗೆ ಕಾಣಿಸ್ತಿದೆ ಅಂದ್ಬಿಟ್ಟು. ಅಷ್ಟೊಂದು ಫಲವತ್ತತೆಯಿಂದ ಕೂಡಿಲ್ಲ, ಬಟ್ ಆದ್ರೂ ತುಂಬ ಫಸಲು ಸಿಕ್ಕಿದೆಯಂತೆ. ಇದನ್ನು 2.5 ವರ್ಷದಿಂದ ಪಡಿತಿದ್ದಾರಂತೆ. ಪರವಾಗಿಲ್ಲ, ಹೇಳ್ಬೇಕಂದ್ರೆ ಗ್ರೇಟ್. ಒಳ್ಳೆ ನೋಡಿ ಇದು ಮರ ಬಿದ್ದೋಗಿದೆ, ಆದರೂ ಯಾವ ರೀತಿ ಮರದಲ್ಲಿ ಕಾಯಿಗಳಿದ್ದಾವೆ ಅಂತ ನೋಡಿ. ಗಾಳಿ ಮನೆ ಬಿದ್ದೋಯ್ತು ಅಂತ ಹೇಳಿದ್ರು. ಸೊ ನೋಡಿ ಯಾವ ರೀತಿ ಇದೆಯಾ. ಸೊ ನಾವು ಫಲವತ್ತತೆ ಹೇಗೆ ಮಾಡಿರ್ತೀರೋ ಅದೇ ರೀತಿ ಇರುತ್ತೆ ಅಂತ ಅನ್ಕೋಬೋದು. ಅಗ್ರಿಕಲ್ಚರ್ ಮಾಡೋರಿಗೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ. ಇದೇನು ಇಲ್ಲ, ಪಿಟ್ ಡಸ್ಟ್ ಅಂತೆ. ಸೊ ಅವರು ತಗೊಂಬಂದು ಈ ಥರ ಹಾಕ್ಬಿಡ್ತಾರಂತೆ. ಒಂದು ಹತ್ರ ಆ ಥರ ಗೊಬ್ಬರ ಆಗ್ಬೋದು, ಎಲ್ಲಕ್ಕೂ ಆಗುತ್ತೆ. ಬಟ್ ಈ ಥರ ಹಾಕೋದ್ರಿಂದ ಇಲ್ಲಿರೋ ಗಿಡಗಳು ಚೆನ್ನಾಗಾಗುತ್ತೆ. ಮನೆಗೆ ಬೇಕಾದಂಥ ಹಸಿರು ತರಕಾರಿಗಳನ್ನ ಬೆಳ್ಕೊಳ್ತಾರೆ. ಇದರಲ್ಲಿ ಅಲಸಂದಿ, ಅವರೆಕಾಳು ಮತ್ತು ಸೋರೆಕಾಯಿ, ಕುಂಬಳಕಾಯಿ ಈ ಥರ ಕೆಲವೊಂದು ಇದಾವಂತೆ. ಸೊ ಮಿಕ್ಸ್ ಇರೋದ್ರಿಂದ ಎಲ್ಲನೂ ಒಂದೊಂದು ದಿನ ತಿನ್ಬೋದು ಅಂತ ಅವರೇ ಹೇಳಿದ್ರು. ಇನ್ನು ಇದರಲ್ಲಿ ಅವರು ಯಾವ್ಯಾವ ರೀತಿ ಬೆಳ್ಕೊಂಡಿದ್ದಾರೆ. ರೋಡ್ ಹೋಗ್ಬಿಟ್ಟು ಡಿವೈಡ್ ಆಗಿರೋದು. ಅದೆಷ್ಟು ಎಕರೆ ಇದೆ? ಇದು ಸೇರಿ 3 ಎಕರೆ. ಸೆಂಟ್ರಲ್ ರೋಡ್ ಆಗಿದೆ.
ಅಲ್ಲ ಇದು 1.5 ಎಕರೆ ಇದೆಯಾ? ಇಲ್ಲ, 1 ಎಕರೆ ಬರ್ಬೋದು, ಇದು 2 ಎಕರೆ ಇದೆ. ಈ ಅದೆರಡು ಎರಡು ಸೇರಿ 3 ಎಕರೆ. 3 ಎಕರೆನಾ? ನಿಮ್ಮ ಹೆಸರೇನಾ? ಜಯರಾಮ್ ಅಂತೇಳಿ. ಜೀರಮ್ ಅಂತೇಳಿ, ಕಾರಂಗುಟ್ಟೆ. ಹೌದಾ? ಇದರಲ್ಲೇನೋ ಲಾಭ ಸಿಗುತ್ತಾ? ನಮ್ಮ ಏನೋ ತಕ್ಕ ಮಾತ್ರ ಗುಡ್ತಾ ಇದೆ. ಅದು ನಾವು ಕಾಯಿ ಕೊಟ್ಬಿಡ್ತಾ ಇದ್ರೆ ಅವರು ಬೇಡ ಬೇಕಾದವ ಕಿತ್ಕೊಂತಾರೆ, ಬೇಡದಾಗ ಬಿಡ್ತಾರೆ. ಹಣ್ಣದವ್ ನಾವು ಮಾರಿ ಅಂತ ಇದ್ವಿ. ಹೌದಾ? ಅವ್ರು ಕಿತ್ಕೊಂಡು ಹೋಗ್ತಾರಾ? ಹೆಂಗೆ ಕೊಡ್ತೀರಾ? ಬಾಕ್ಸ್ ಕೊಡ್ತೀರಾ ಇಲ್ಲಾಂದ್ರೆ ಕೆಜಿ ಲೆಕ್ಕ? ಕೆಜಿ ಲೆಕ್ಕ ಕೊಡ್ತೀರಾ? ಅವರೇ ಕಿತ್ಕೊಂಡು ಹೋಗ್ತಾರಾ? ಕಿತ್ಕೊಂಡೆ ಇಲ್ಲಿ ಫೋನ್ ಪೇ ಮಾಡ್ಬಿಟ್ಟು ಹೋಗ್ತಾರೆ. ಅವರೇ ಕಿತ್ಕೊಂಡು ಕಾಸು ಇಲ್ಲ ಕೊಟ್ಬಿಟ್ಟು ಹೋಗ್ಬಿಡ್ತಾರಾ? ಫೋನ್ ಪೇ ಮಾಡ್ಬಿಟ್ಟು ಹೋಗ್ಬಿಡ್ತಾರಾ? 1 kg ಹೆಂಗೆ ಬೀಳ್ಬೋದು ನಿಮಗೆ ಅವ್ರ ಹತ್ರ? 12 ರೂಪಾಯಿ ಕೊಡ್ತಾರೆ. 12 ರೂಪಾಯಿ ಕೆಜಿಗೆ ಕೊಡ್ತಾರಾ? ಈಗ ನೀವು ಚಿಕ್ಕ ಚಿಕ್ಕ ತಗೊಂಡು ಮಾರ್ತಾ ಇದ್ರಲ್ಲ, ಅದರಲ್ಲಿ ಏನಾದರೂ ನಿಮಗೆ ಕೂಲಿ ಸಿಗುತ್ತಾ? ಅದೇ ನಮಗೆ ಇನ್ನು ವೇಸ್ಟ್ ಆಗೋದಕ್ಕಿಂತ ಒಂದಷ್ಟು ಮಾರ್ಕೊಳೋದು. ವೇಸ್ಟ್ ಆಗೋದಕ್ಕಿಂತ ಅದನ್ನು ನೀವು ಮಾರ್ಕೊಳ್ತೀರಾ? ಇದಂದರೆ ಈಗ ಈ ಬೆಳೆ ಹಾಕೋದಕ್ಕೆ ಯಾರು ಹೇಳಿದ್ ನಿಮಗೆ? ಎಲ್ಲರೂ ಮಾಡ್ತಾ ಇದ್ರು, ನಾವು ಮಾಡಿದ್ರೆ. ಹಾಂ, ಅಂದರೆ ಈ ಡ್ರ್ಯಾಗನ್ಕಿನ್ನ ವರ್ಕೌಟ್ ಆದ್ರಾಗ ಆಗ್ತದ. ಡ್ರ್ಯಾಗನ್ಕಿನ್ನ ಪರಂಗಿಕಾಯಲ್ಲಿ ಆಗುತ್ತೆ ಅಂತ ಹೇಳ್ತೀರಾ ನೀವು? ನೋಡಿ, ಇದು ಸ್ಟಾರ್ಟಿಂಗ್ ಆಯಿತು. ಇದು ಫಸ್ಟ್ ಬೆಳೆನ ಚಿಕ್ಕದು? ಇನ್ನೊಂದು ಇರೋ ಕಾಯಿನೆಲ್ಲ ಕಿತ್ಬಿಟ್ಟು ರೋಟ್ರ್ ಹಾಕ್ಬಿಡ್ತಿದೆ. ನೆಕ್ಸ್ಟ್ ಯಾವುದನ್ನು ಒಂದು ಬೇರೆ ಬೆಳೆ ಮಾಡಿಬಿಟ್ಟು ಈಗ ಪಪ್ಪಾಯಿನೇ ಹಾಕೋದು. ತಿರ್ಗಾ ಪಪ್ಪಾಯಿನೇ ಹಾಕ್ತೀರಾ? ಮತ್ತೆ ಅಲ್ಲಿ ಬ್ಲಾಕ್ ಆಗೇನೋ ಒಂಥರ ಇದೆಯಲ್ಲ, ಅದೇನದು ಗೊಬ್ಬರ? ಹೌದಾ? ಅವರು ನಮ್ದು ಎತ್ಕೊಂಬಂದು ಇದ್ರಾಗ ಬಿಟ್ರೆ ಇಲ್ಲಿ ಬಿಟ್ಬಿಡೋಣ, ಎಲ್ಲನೇ ಎತ್ಕೊಂಬರ್ಲಿ ಅಂದ್ರು. ಆಯ್ತು, ಬಿಟ್ಬಿಡೋದು ಅಂತಂದ್ವಿ. ಹಂಗಾದ್ರೆ ಅದಕ್ಕೇನು ಮೆಡಿಸನ್ ಏನು ಕೊಡಲ್ಲ? ಎಂತೆ ಕಾಯಿಗೆ ಅದು ಬುಡಕ್ಕೆ ಏನಾದರೂ ಕೊಡ್ತೀರಾ? ಗೊಬ್ಬರ ಕೊಡೋದು ಅಷ್ಟೇ, ಮೆಡಿಸಿನ್ ಏನಿಲ್ಲ. ಏನೂ ಇಲ್ಲ, ಕಾಯಿಗೆ ಏನು ಮೆಡಿಸನ್ ಕೊಡಲ್ಲ, ಬರೀ ಫಿಟ್ ಅದು ಬಿಟ್ಬಿಡ್ತೀರಾ? ಇಲ್ಲ, ಅದು ವೇಸ್ಟ್ ಆಗಿ ಯಾಕೆ ಅಂದ್ಬಿಟ್ಟು ಗೊಬ್ಬರ. ಅದು ಒಂದು ಜಾಗದಾಗ ಬಿಟ್ಕೊಂಡು ವರ್ಕ್ ಮಾಡಿದ್ರೆ ಗೊಬ್ಬರ ಮಾಡ್ಕೊಂಬೋದಾಗಿತ್ತು. ಅವ್ರು ಬರ್ತಾರೆ, ರೋಡಾಗಿ ನಿಲ್ಲಿಸ್ತಾರೆ, ಬಿಟ್ಬಿಡ್ತಾರೆ, ಹೋಗ್ತಾರೆ. ನೀವು ತಿಪ್ಪೆ ಗೊಬ್ಬರ ಈ ಥರದ್ದೇನು ಹಾಕಲ್ಲ? ಹಾಕ್ತೀವಿ. ಹಾಕ್ತೀರಾ? ಅದು ಎಂಡಿಂಗ್ ಅಲ್ಲ, ಅದಕ್ಕೆ ಇದು ಮಾಡಿಲ್ಲ. ಇದಕ್ಕೆಲ್ಲ ಇದು ಮಾಡಿದ್ರೆ ಈ ಚಿಕ್ಕ ಗಿಡಕ್ಕೆಲ್ಲನೂ ಮಾಡಿದ್ದೀರಾ? ಮಾಡಿದ್ರೆ. ಹೌದಾ? ಇದು ಇನ್ನೂ ಇವಾಗಲ್ವಾ? ಈಗ ಅಂದರೆ ಇನ್ನೂ 1.5 ತಿಂಗಳು ಬೇಕು ಇದಕ್ಕೆ ಕಾಯಿ ಅವ್ರಿಗೆ ಕಟಿಂಗ್ ಬರೋಕ್ಕೆ. 1-2 ವರ್ಷ ಇರುತ್ತಾ ಪಪ್ಪಾಯ ಗಿಡ? 2 ವರ್ಷ ಗ್ಯಾರಂಟಿ ಇರ್ತದೆ. 2.5 ವರ್ಷ ಇರ್ತದ. ಅವ್ರಿಗೆ ಸ್ವಲ್ಪ ಏಣಿ ಮಾಡಿಕೊಡ್ಬೇಕು. ಸ್ವಲ್ಪ ಹೈಟ್ ಆದ ಗಿಡಕ್ಕೆ ಏಣಿ ಮಾಡಿಕೊಟ್ರೆ ಒಂದಷ್ಟು ಹೈಟ್ದು ಕಿತ್ಕೊಂಡ್ಬಿಡ್ತಾರಾ? ಮತ್ತೆ 1-2.5 ವರ್ಷ ಆದ್ಮೇಲೆ ಮತ್ತೆ ಕಿತ್ತು ಬಿಡ್ತೀರಾ? ಅಷ್ಟೇ. ಅದು ಆಮೇಲೆ ಅವ್ರು ಕಿತ್ಕೊಳಕ್ಕಾಗಲ್ಲ, ಏನಿಲ್ಲ. ಗಿಡ ಅಷ್ಟು ವೀಕ್ ಆಗ್ತದ. ರೋಟ್ರಾಗ